ತಿಳಿಸಬೇಕು. ಪೂರ್ವದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಹೇಗಿದ್ದೇನೆ? ಚಲುವಿಕೆಯ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ಚಂದ ಇದ್ದೇನೆ ಅಂತ ನಾನು ಆಡಿದ್ದಲ್ಲ. ಯೌವನವತಿಯಾದಂತ ಹೆಣ್ಣು ಅವಳು 16 ವರ್ಷ ಭರಿತಳಾದಾಗ ಉಡುಪಿಯಾದ ಸುಂದರಿಯಾಗಿ ಕಾಣ್ತಾಳಂತೆ. ಇಳೆಯ ಕಾಮುಕರ ಕಣ್ಣಿಗೆ ನಾನು ಗಂಡಿ ಅಂತಾದ್ರೆ ನನ್ನ ಕಾಯದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಇವರು ಬಿಡುವುದಿಲ್ಲ. ಏನು ಮಾಡ್ತೀನಿ? ಬೇಗ ತಪಸ್ಸನ್ನು ಆಚರಿಸುವುದು. ಕೇವಲ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಇವರೆಲ್ಲ ಸ್ವಾಮಿ ನಮ್ಮ ಬದ್ಧ ವಿರೋಧಿಗಳು. ಯಾರು ಗೊತ್ತಾ? ಮೇಲ್ನೋಟದವರು ದೇವತೆಗಳು. ಅವರಿಗೆ ತಿಳಿಬಾರ್ದ ವಿಚಾರ. ಏನ್ ಮಾಡ್ತೀವಿ? ಯಾಕೆ ಯೋಚನೆ ಮಾಡಬೇಕು? ಅಣಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ಯಾವ ಕಾಲದಲ್ಲಿ ಯಾವ ರೂಪವನ್ನು ತಾಳುವಂತ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಈ ಕಾಡಿಗೆ ಅನುಗುಣವಾಗಿ ಯಾವ್ದಾದ್ರು ಒಂದು ಬೇಡ ಸ್ವಾಮಿ ಹರಿನಾಗುವುದು. ಈ ಕಡೆಯಲ್ಲಿ ಏನು, ಎಡೆಯಲ್ಲಿ ಎಡೆ ತಪ್ಪಿಸಿಕೊಟ್ಟಂತ ನಾನಿದ್ದೇನೆ ಅಂತ ಹೇಳುವುದು. ಇದೆಲ್ಲ ಯಾವ ವರ್ಗಕ್ಕೆ ಸೇರಿದವರು? ಓ, ಎಲ್ಲ ಉರಗಗಳು. ಹಾವು. ಆ ಹಾವಿನಲ್ಲಿ ನಾನೊಂದಾದ್ರೆ ಹೇಗೆ? ಬೇಡಪ್ಪ, ನಾನು ಹಾವಾಗಿ ತಪಸ್ಸನ್ನು ಆಚರಿಸುವುದು. ಮೇಲಿನಿಂದ ಇಲ್ಲಿ ಅಗ್ರಗರುಡ ನೋಡುವುದು, ಕಚ್ಚಿಕೊಂಡು ಹೋಗ್ತಾವೆ. ಬೇಡ. ಹರಿನಾಗುವುದು ಸರಿಯಲ್ಲ, ಹಾವಾಗುವುದು ಸರಿಯಲ್ಲ. ಅಯ್ಯೋ, ನಾನು ಮತ್ತೆ ಏನಾಗ್ಲಿಕ್ಕೆ? ಸತ್ತು ಯಾವುದೋ ಒಂದು ದೊಡ್ಡ ಪ್ರಾಣಿಗಳ ಹಿಂದೆ ಈ ಕಡೆ ಬರ್ತಾ ಇದೆ. ಯಾವ ಪ್ರಾಣಿ ಅದು? ಓಹೋ, ಮಹಿಷಿಗಳು, ಎಮ್ಮೆ. ನನ್ನ ಮನಸ್ಸು ಹೇಳ್ತಾ ಇದೆ, ಮಾಲಿನಿ ನಿನ್ನ ನಿಜವನ್ನು ಮರೆಸಿ ಮಹಿಷಿಯ ರೂಪವನ್ನು ಹಾಕಿ ತಪಸ್ಸನ್ನು ಆಚರಿಸುವಂತ. ಮಹಿಷಿ ಆಗುವುದೇ ಸರಿ. ನೋಡಿ, ನನ್ನ ಮಹಿಷಿ ನೋಡಿದ್ದೀರಾ ನೀವು? ಈಗ ಆಗ್ತೇ ನೋಡಿ. ಪಕ್ಷಿಯ ಸತ್ರುವೇ ತನ್ನ ಹಚ್ಚಿದ ಪ್ರತಿ ಹಾರಿ ಹೋಗುತ್ತಾ ಇವೆ. ಮರದೆಲೆಗಳು ಉದುರುತ್ತಾ ಇವೆ. ನದಿಯ ನೀರು ಬತ್ತಿ ಹೋಗಿವೆ. ಹೀಗೆಲ್ಲಾಗುವುದಕ್ಕೆ ಕಾರಣವೇನು? ನನ್ನಲ್ಲಿ ನಾನು ತರ್ಕಿಸುವುದಲ್ಲ. ಭಗವಂತನಿಂದ ಸಂಪಾದಿಸಿದ್ದೇನೆ ದಿವ್ಯ ದೃಷ್ಟಿ. ನಾನು ಬಿಡುತ್ತೇನೆ. ತನ್ನ ನಿಜ ರೂಪವನ್ನು ಮರೆಮಾಚಿ ಬೇರೊಂದು ರೂಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಯಾವ ರೂಪ ಎನ್ನುವ ಹಾಗೆ ದಿಟ್ಟಿಸಿ ನೋಡಿದೆ ಎಂದಾದರೆ ಮಹಿಷಿ ರೂಪ. ತಪಸ್ಸು ಯಾರಿಗೂ ಬೇಕಾದರೂ ಆಚರಿಸಬಹುದು. ಆದರೆ ಇವಳು ಎಸಗುವಂತಹ ತಪಸ್ಸು ಇದು
ಶಾಪ ಕೊಟ್ಟಿದ್ದೇನೆ. ಪರಿಹರಿಸುವುದಕ್ಕೆ ಬರ್ತಾರೆ 3 ಮೂರ್ತಿಗಳು. ಅವರಿಗೂ ಪರಿಹಾರ ಸಿಗುತ್ತಿರಲಿ. ಓಂ ನಮೋ ದೇವ, ಓಂ ನಮೋ ವಿರಾಜ, ಓಂ ನಮೋ ಜಗದೀಶ. ಏನಿದು ಏನಿದು ಕನಕರ ತಪವೋ ನೀನಿ ಬಳಗಿದ ದಿಟವೋ ಸಾಮುರಗದಿ ಬೆಳುವ ನದಿರವನ್ನು ನಾನಿವೆನುದೇ ದೊಂದ ಕಮಲ ಜನ ಏನಿದು ಅನನ್ಯವಾದಂತಹ ಭಕ್ತಿಯಿಂದ ನನ್ನನ್ನು ಶ್ರದ್ಧಾಪೂರ್ವಕವಾಗಿ ತಪಸ್ಸಿಸಿ ಏನು ಅಭೀಷ್ಟವಿದೆ ಬೇಡಿಕೋ ಈಡೇರಿಸಿಕೊಡುತ್ತೆ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕರುಷದಿಂದಲೇ ಮನದಿರವ ಪುರಧೀರನಾಗಿ ತರಣನ ಬಯಸಿನ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಪರಮೇಷ್ಠಿಗೆ ಕೇಳಯ್ಯ ನನ್ನ ಭಕ್ತಿಯ ಕೂಗಿರುವುದು ನಿನ್ನ ಮನ ಹುಟ್ಟಿದೆ. ನಿನ್ನ ಈ ದಿವ್ಯ ಸ್ವರೂಪವನ್ನು ಕಂಡಂತ ನಾನು ಭಾವಿಸಿಕೊಳ್ಳುತ್ತೇನೆ. ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶ ಹೃದಯದಿಂದ ಭಾವ ಭಕ್ತಿಯಿಂದ ನಿಮ್ಮ ಕುರಿತಾಗಿ ತಪಸ್ಸನ್ನಾಚರಿಸಿಕೊಂಡು ನಾನು ಉದ್ದೇಶ ಮತ್ತೇನು ಅಲ್ಲದೆ ಮುಂದೆ ನನ್ನುದರದಲ್ಲಿ ಹುಟ್ಟುವಂತಹ ಮಗು 3 ಲೋಕದ ಅಧಿಕಾರಿ ಆಗಬೇಕೆನ್ನುವುದೇ ನನ್ನ ಆಶಯ. ಅನುಗ್ರಹಿಸುತ್ತಂದೇ ಋಷಿ ವಾಕ್ಯದಂತೆ ನಿನ್ನ ಉದರದಲ್ಲಿ ಕೋಣನೇ ಜನಿಸಲು ನನ್ನುದರದಲ್ಲಿ ಹುಟ್ಟುವಂತ ಮಗು ಕೋಣನಾಗುವುದೇ? ಅಯ್ಯೋ, ನನ್ನ ತಾಯಿಯ ಆಸೆಯನ್ನು ನೆರವೇರಿಸಬೇಕು, ಪ್ರಪಂಚದಲ್ಲಿ ನಾನು ಸಂತತಿಯಾಗಬೇಕೆನ್ನುವಂತ ಸಂದೇಶವನ್ನು ಹೊತ್ತು ಬಂದವಳು ನಾನು. ಆದ್ರೆ ಉದರದಲ್ಲಿ ಹುಟ್ಟುವಂತ ಮಗು ಕೋಣ ಮಗನನ್ನು ಪಡೆದು ನಾನು ಯಾವ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ ಇದೆ? ಅಲ್ಲ, ನಾನು ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಇದೆ? ನನ್ನ ತಪಸ್ಸೆಲ್ಲೂ ವ್ಯರ್ಥವಾಗಿ ಹೋಯಿತು. ನನ್ನ ಈ ಹಾಳು ಮುಖವನ್ನು ಹೋಗಿ ನನ್ನ ಮನೆಗೆ ತೋರಿಸುವ ಬಗೆ ನಾನು ಹೇಳಿದ್ದೇವೆ. ನಮ್ಮನೆ ಹೋಗುವುದಿಲ್ಲ. ಮರುಗದಿರ ಮಾಲಿನಿ ಮರುಗದಿರೋ ಮಾಲಿನಿಯೇ ಮುನಿವರ ಮುರಿದ ವಚನವು ತಪ್ಪನರಿಯದು ತರಳ ಮಗಿಜನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತರಳ ಮಗಿಜನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತುರಬರ ಕ್ರಮಿಗೆ ನಿಧಿ ತ್ರಿಜಗದಿ ಮೆರೆಯುವನು ಮುಂದೆ ತುರಬರ ಕ್ರಮಿಗೆ ನಿಧಿ ತ್ರಿಜಗದಿ ಮೆರೆಯುವನು ಖನಗೀರ್ತಿಯಿಂದಲೇ ಮರೆಯ ಮಾತು ಎನ್ನುತ್ತ ಸಂತೈಸಿದನು ಮಾನಿನಿಯ ಮರುಗದಿರು 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 ನಾನಿದ್ದಂತಹ ವರದಿಂದಾಗಿ ನಿನಗೆ ಸಖೇದಾಶ್ಚರ್ಯವಾಗಿ ಹೋಯಿತೆ ಕಂದ. ಆಗದೆ ಅಂತಲೇ ಹೇಳಿ. ನೀನು ಮಾಡಿದಂತಹ ತಪ್ಪಿನಿಂದಲಾಗಿ ಇಂತಹ ಫಲವನ್ನು ನೀನು ಅನುಭವಿಸಬೇಕಾಗಿ ನಾ ಮಾಡಿದ ತಪ್ಪೆ ಹೌದು. ಏನು ದೇವ್ರೆ ಅದು? ವರವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ನೀನು ತಪವನ್ನು ಕೈಗೊಂಡು
ಹುಟ್ಟಿದಂತಹ ಪ್ರದೇಶ ಯಾವುದು ಬಲ್ಲೆಯ? ಮುನಿ ಸುಪಾರ್ಶ್ವಕರ ಸಿದ್ಧಾಶ್ರಮ. ನಿನ್ನ ತಪಸ್ಸಿನಿಂದ ಅವರ ತಪಸ್ಸಿಗೆ ಭಂಗ ಉಂಟಾಯಿತು. ಆದ್ದರಿಂದ ಮುನಿದಂತಹ ಮುನಿಗಳು ಮುನಿದು ನಿನಗೊಂದು ಶಾಪವನ್ನಿದ್ದಾರೆ. ನಿನ್ನ ಉದರದಲ್ಲಿ ಕೋಣನೇ ಜನಿಸಲಿ. ಮಹರ್ಷಿಗಳಿದ್ದಂತಹ ಶಾಪ, ತ್ರಿಮೂರ್ತಿಗಳಲ್ಲಿ ನೀವು ಓರ್ವರು ಕೊಟ್ಟಂತ ಶಾಪಕ್ಕೆ ವಿಶಾಪವನ್ನಿತ್ತು ನನ್ನನ್ನು ಉತ್ತರಿಸಬಹುದಲ್ಲ? ಆಗುವುದಿಲ್ಲ. ಯಾಕೆ ದೇವ್ರೆ? ಪರಿಹಾರ ಮೂರು ಮೂರ್ತಿಗಳಿಂದಲೂ ಅಸಾಧ್ಯವಾಗಿ ಹೋಗಲಿ. ಹಾಗಾದ್ರೆ ನಾನು ಇದನ್ನು ಅನುಭವಿಸಬೇಕು, ಅನುಭವಿಸಲೇಬೇಕು. ನನ್ನ ತಪಸ್ಸೆನ್ನುವುದು ವ್ಯರ್ಥವಾಗಿ ಹೋಯ್ತಲ್ಲ ಹಾಗಾದ್ರೆ? ಖಂಡಿತ ಇಲ್ಲ ಮಗು. ಮತ್ತೆ ನೀನು ಬಯಸಿದ್ದು ಏನನ್ನು? ಸುಂದರನಾದಂತಹ ಮಗನನ್ನು ಪಡೆಯಬೇಕೆಂಬ ಉದ್ದೇಶದಿಂದ ತಪವನ್ನು ಗೈದದ್ದಲ್ಲ. ಮೂರು ಲೋಕವನ್ನು ಜಯಿಸುವಂತಹ ವೀರನಾದ ಮಗ ಬೇಕು. ಸತ್ಯ. ಅದು ನಿನ್ನ ಅಭೀಷ್ಟವಲ್ಲವೇ? ನಿನ್ನ ಉದರದಲ್ಲಿ ಹುಟ್ಟಿದಂತಹ ಮಗು ಕೋಣನಾಗಿ ಜನಿಸಿದ್ರು ಜಾಣನಾಗಿ ಬೆಳೆಯುತ್ತಾನೆ, ಮೂರು ಲೋಕ ವಿಜಯಿಯಾಗ್ತಾನೆ, ನಿನ್ನ ಆಶೆಯನ್ನು ಈಡೇರಿಸಿಕೊಡ್ತಾನೆ. ಹೋಗು ಮಗು, ಶುಭವಾಗಲಿ. ಯಾಕೆ ದುಃಖಿಸಬೇಕು? ಬ್ರಹ್ಮದೇವರಿಂದ ಅನುಗ್ರಹವಾಯಿತಲ್ಲ, ನಿನ್ನ ಮಗು ಕೋಣನಾದರೂ ಜಾಣನಾಗ್ತಾನೆ, ಸ್ವರ್ಗಲೋಕದ ಅಧಿಕಾರಿ ಆಗ್ತಾನೆ ಅಂತ. ನಮಗೆ ಇಲ್ಲಿ ಆಕಾರ ಮುಖ್ಯ ಅಲ್ಲ, ಅಧಿಕಾರವೇ ಮುಖ್ಯ. ನೋಡಿ, ಮಣ್ಣಿನ ಬೇಕಾದ್ರೆ ಏನು, ಹೋಗಿ ಇದೇ ಹಿಡಿದ್ರೆ ಆಯ್ತಪ್ಪ, ಅಷ್ಟೇ ಬೇಕಾದದ್ದು. ಅಷ್ಟೇ. ನೋಡಿ, ಕೋಣನಿಗೆ ನಾನು ಅಮ್ಮ ಆಗುವುದು, ನಮ್ಮಮ್ಮ ಕೋಣನಿಗೆ ಅಜ್ಜಿ ಆಗುವುದು, ನೀವು ಮಾವ ಆಗುವುದು. ಅಯ್ಯೋ, ನಿಮ್ಗೆ ಮಾವ ಆಗ್ಲಿಕ್ಕೆ ಮನಸ್ಸಿಲ್ವಾ? ಬೇಡ ಬಿಡಿ, ಹಾಗಾದ್ರೆ ಅಪ್ಪನೇ ಆಗಿ.